ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 14ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಫಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಐಕೋ ಕಡೆಯಿಂದ ಐಕೋ Z9 ಸೀರೀಸ್ನ ಸ್ಪೆಷಲ್ ಎಡಿಷನ್ ಫೋಟೋಸ್ ಆದರೆ ಬಂದಿದೆ. ನೀವು ಇಲ್ಲಿ ನೋಡ್ಬೋದು. ಈ ಫೋನು ನಮಗೆ ಆಗಸ್ಟಲ್ಲಿ ನೋಡೋದಕ್ಕೆ ಸಿಗುವಂಥ ಫೋನ್ ಆಗಿರುತ್ತೆ. ಇದು ಐಕೋ Z9s ಅಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ಫೋನ್ ಆಗಿರುತ್ತೆ. ಇದರ ಫಸ್ಟ್ ಲುಕ್ ಫೋಟೋಸ್ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಲುಕ್ ವೈಸಲ್ಲಿ ಇದು ಒಂಥರ ಐಕೋ 12 ಸೀರೀಸ್ನೇ ಇದು ಹೋಲುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಡಿಸೈನ್ಸ್ನೊಂದಿಗೆ ಇರುತ್ತೆ. ಇದು ಫೋನ್ ಬಂದಮೇಲೆ ಇದರ ಸ್ಪೆಸಿಫಿಕೇಶನ್ ಎಲ್ಲ ಡೀಟೇಲ್ ಆಗಿ ನೋಡೋಣಂತೆ. ಮತ್ತೆ ಇದರ ಹಾರ್ಡ್ವೇರ್ ಲೆವೆಲ್ ಹೆಂಗಿರುತ್ತೆ, ಮತ್ತೆ ಇದರ ಸ್ಪೆಸಿಫಿಕೇಶನ್ ಏನು, ಮತ್ತೆ ಇದರಲ್ಲಿ ಏನು ಚೆನ್ನಾಗಿದೆ, ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾವು ಆಮೇಲೆ ನೋಡೋಣಂತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಾರ್ಜೋ N61 ಫೋನ್ನ ಇಂಡಿಯಾದಲ್ಲಿ 29 ಜುಲೈ ಎಂದು ಲಾಂಚ್ ಮಾಡ್ತಾ ಇದ್ದಾರೆ. ಈ ಫೋನು IP54 ರೇಟಿಂಗ್ನೊಂದಿಗೆ ಬರುವಂಥ ಫೋನ್ ಆಗಿದ್ದು ರೈನ್ ವಾಟರ್ ಸ್ಮಾರ್ಟ್ ಟಚ್ ಸಪೋರ್ಟ್ನು ಇದು ಹೊಂದಿರುತ್ತೆ. ರೈನ್ ವಾಟರ್ ಸ್ಮಾರ್ಟ್ ಟಚ್ ಅಂದರೆ ನಾವು ಮಳೆಯಲ್ಲೂ ಸಹ ಟಚ್ನ ಸ್ಮೂತಾಗಿ ಯೂಸ್ ಮಾಡ್ಬೋದು. ಆ ರೀತಿಯಾದಂಥ ಒಂದು ಟೆಕ್ನಾಲಜಿನ ಫಸ್ಟು ಐಫೋನ್ಗೆ ಕಾಂಪಿಟೇಟ್ ಆಗಿ ಟೆಸ್ಟ್ ಮಾಡಿದ್ರು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲೂ ಈ ಟೆಕ್ನಾಲಜಿನ ಆದರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಇದರ ಬಾಡಿಯಲ್ಲಿ ಆರ್ಮಲ್ ಶೆಲ್ ಪ್ರೊಟೆಕ್ಷನ್ನು ಸಹ ಕೊಡ್ತಾ ಇದ್ದಾರೆ. ಬಾಡಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ವಿವೋ ಕಡೆಯಿಂದ ವಿವೋ T3 ಅಲ್ಟ್ರಾ ಅಂದ್ಬಿಟ್ಟು ಒಂದು ಫೋನು ಚೈನಾದ ಒಂದು ವೆಬ್ಸೈಟಲ್ಲಿ ಸ್ಪಾಟ್ ಆಗಿದೆ. ಇದರ ಮಾಡೆಲ್ ನಂಬರ್ ಬಂದ್ಬಿಟ್ಟು V2426 ಅಂತ ಈ ಮಾಡೆಲ್ ನಂಬರ್ ಆದರೆ ಸ್ಪಾಟ್ ಆಗಿದೆ. ಇದು ಮೇ ಬಿ ಟೆಸ್ಟಿಂಗ್ ಪರ್ಪಸ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ ರಿಜಿಸ್ಟ್ರೇಷನ್ಗೋಸ್ಕರ ಇದು ವೆಬ್ಸೈಟಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡಿರ್ತಾರೆ. ಅಲ್ಲಿಂದ ಈ ಡೀಟೇಲ್ಸ್ ಲೀಕ್ ಆಗಿದೆ. ನಮಗೆ ಈ ಫೋನು ನಮಗೆ ಫ್ಯೂಚರಲ್ಲಿ ಇಂಡಿಯಾದಲ್ಲಿ ಅಥವಾ ಗ್ಲೋಬಲಲ್ಲಿ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫೋನ್ ಬಂದುಬಿಟ್ಟು ಶೋಮಿ ಕಡೆಯಿಂದ ಶೋಮಿ 14 CV ಎಡಿಷನ್ನು ಅಂದರೆ ಸಿನಿಮ್ಯಾಟಿಕ್ ವೀವಿಂಗ್ ಎಡಿಷನ್ನು. ಈ ಫೋನ್ನ ಡ್ಯುಯಲ್ ಟೋನಲ್ಲಿ ಆದರೆ ತೊಗೊಂಬರ್ತಾಯಿದ್ರೆ ಇದು ಬ್ಲ್ಯಾಕ್ ಕಲರ್ ಜೊತೆಗೆ ವೈಟು, ಬ್ಲೂ ಮತ್ತು ಪಿಂಕ್ ಕಲರ್ನೊಂದಿಗೆ ಸ್ಪೆಷಲ್ ಡಿಸೈನ್ ಆದರೆ ತೊಗೊಂಬಂದಿದ್ದಾರೆ. ಇದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದೆ. ಇದು ಬಂದುಬಿಟ್ಟು ವೀಗನ್ ಲೆದರ್ ಮತ್ತು ಮಿರರ್ ಗ್ಲಾಸ್ ಫಿನಿಷ್ನೊಂದಿಗೆ ಬರುವಂಥ ಫೋನ್ ಇದಾಗಿದ್ದು ಲುಕ್ ವೈಸ್ ಇದು ಇಂಪ್ರೆಸ್ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ ಗೂಗಲಲ್ಲಿ ನಾವೇನಾದರೂ ಲಿಂಕ್ಸು ಶಾರ್ಟ್ ಮಾಡ್ತಿದ್ವಲ್ವ, ಆ ಲಿಂಕ್ಸು GOO.gl ಅಂದ್ಬಿಟ್ಟು ಜನರೇಟ್ ಆಗ್ತಿತ್ತು. ಇದನ್ನು 25th ಆಗಸ್ಟಿಂದ ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂತ ರಿಪೋರ್ಟ್ಸ್ ಆದರೆ ಬರ್ತಾ ಇದೆ. ಈ ಶಾರ್ಟರ್ ಲಿಂಕ್ಸ್ನ ನಾವು ಆಗಸ್ಟ್ 25th ಇಂದ ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂತ ಗೂಗಲ್ ಅವರಾದರೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿವರೆಗೂ ಈ ಲಿಂಕ್ಸ್ ಆದರೆ ವರ್ಕ್ ಆಗ್ತಿರುತ್ತೆ. ನೀವೇನಾದರೂ ಅಕಸ್ಮಾತ್ ಈ ಥರ ಶಾರ್ಟ್ ಲಿಂಕ್ಸ್ನ ಯೂಸ್ ಮಾಡ್ತಾ ಇದ್ರೆ ಅದು ಎಕ್ಸ್ಪೈರ್ ಆಗುತ್ತೆ. ಆಲ್ಟರ್ನೇಟಿವ್ ಆಗಿ ಬೇರೆ ಶಾರ್ಟ್ ಲಿಂಕ್ನ ಜನರೇಟ್ ಮಾಡ್ಕೊಬೇಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಗೂಗಲ್ ಕೂಡ ಅದನ್ನೇ ಹೇಳ್ತಾ ಇರೋದು. ನೀವೇನಾದರೂ 25th ಆಗಸ್ಟ್ ಒಳಗಡೆ ಏನಾದರೂ ಶಾರ್ಟ್ ಲಿಂಕ್ಸ್ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಆ್ಯಪಲ್ ಕಡೆಯಿಂದ ಐಫೋನ್ SE 4ನ ನ್ಯೂ ಡಿಸೈನ್ನೊಂದಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು 2025 ಒಳಗಡೆ ಬರ್ಬೋದು ಅಂತ ಅನಿಸುತ್ತೆ. ಇದು ಮೇ ಬಿ ಸೆಪ್ಟೆಂಬರಲ್ಲಿ ಲಾಂಚ್ ಮಾಡ್ತಾರಲ್ವ ಇವರು ಪ್ರತಿಯೊಂದು ಐಫೋನು, ಅದ್ರ ಜೊತೆನೇ ಇದನ್ನು ಬಿಡ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಇದರ ಸ್ಪೆಸಿಫಿಕೇಶನ್ ನೋಡಿದ್ರೆ 6.6 ಇಂಚಸ್ LTPS 60Hz OLED ಡಿಸ್ಪ್ಲೇನ ಹೊಂದಿರುತ್ತೆ. ಇದರಲ್ಲಿ A18 ಚಿಪ್ನ ಯೂಸ್ ಮಾಡೋ ಚಾನ್ಸಸ್ ಇದ್ದು ಇದರಲ್ಲಿ 6GB ಮತ್ತು 8GB ವೇರಿಯಂಟ್ನ ರ್ಯಾಮ್ ನೋಡೋದಕ್ಕೆ ಸಿಗುತ್ತೆ. ಮೇ ಬಿ ಇದರಲ್ಲಿ 8GB ರ್ಯಾಮ್ ಕೊಡೋದಿಲ್ಲ, 6GB ರ್ಯಾಮ್ಗೆ ಇದನ್ನು ಸೀಮಿತ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನು. ಮತ್ತು ಇದರಲ್ಲಿ 48 MP ಸೋನಿ IMX503 ಸಿಂಗಲ್ ಕ್ಯಾಮ್ರಾ ಸೆಟಪ್ನ ಕೊಡೋದಿದ್ದು ಇದು ಐ ಥಿಂಕ್ ಆಪ್ಟಿಕಲ್ ಸ್ಟೆಬಿಲೈಸೇಷನ್ನ ಹೊಂದಿರ್ಬೋದು. 3279 mAh ಬ್ಯಾಟ್ರಿ ಕೊಟ್ಟಿದ್ದು ಫೇಸ್ ID ಸಪೋರ್ಟ್ ಇರುತ್ತೆ ಮತ್ತು ಅಲ್ಯೂಮಿನಿಯಂ ಬಾಡಿ ಇರುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು ಬಿಟ್ವೀನ್ 45 to 56,000 ಒಳಗಡೆ ಬರೋ ರೇಂಜಲ್ಲಿ ಈ ಫೋನು ಆಗಿರುತ್ತೆ. ಸೊ ಇದು ಫ್ಯೂಚರಲ್ಲಿ ಇದು ಇನ್ನೂ ಕಮ್ಮಿಗಾದರೆ ಇಳಿಯುತ್ತೆ. ಒಂದು SE ಎಡಿಷನ್ನ ಇವ್ರು ಬಿಡೋದೇ ಬಂದುಬಿಟ್ಟು ಅಟ್ರ್ಯಾಕ್ಟಿವ್ಗೋಸ್ಕರ. ಹೊಸ ಯೂಸರ್ಸ್ ಯಾರು ಇರ್ತಾರೆ ಅವರು ಇದನ್ನು ಯೂಸ್ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಅವ್ರಿಗೆ ಯೂಸರ್ ಕನ್ವೀನಿಯೆಂಟ್ಗೋಸ್ಕರ ಈ ಥರ ಸ್ಪೆಷಲ್ ಎಡಿಷನ್ ಫೋನ್ಗಳಾದರೆ ಇವ್ರು ರಿಲೀಸ್ ಮಾಡೋದು. ಈ ಫೋನು ಆಲ್ಮೋಸ್ಟ್ ನನಗೆ ಈ ಸೆಪ್ಟೆಂಬರ್ ಲಾಂಚಲ್ಲೇ ರಿಲೀಸ್ ಮಾಡೋದು ಖಂಡಿತ ಅಂತ ಅನ್ನಿಸ್ತಾ ಇದೆ. ಇನ್ ಕೇಸ್ ಆಗಿಲ್ಲ ಅಂದರೆ ಆಫ್ಟರ್ 6 months ಇನ್ನೊಂದು ರಿಲೀಸ್ ಬಿಡ್ತಾರಲ್ಲ ಆ ಟೈಮಲ್ಲಿ ಬರೋ ಚಾನ್ಸಸ್ ಅಂತೂ ಖಂಡಿತ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ಮೋಟ್ರೋಲಾ ಕಡೆಯಿಂದ ಮೋಟ್ರೋಲಾದವರು ಸ್ಲಿಮ್ಮೆಸ್ಟ್ ಮತ್ತು ಮಿಲಿಟ್ರಿ ಗ್ರೇಡ್ನ ಫೋನ್ನ ಆದರೆ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಫೋನ್ ಬಂದ್ಬಿಟ್ಟು MIL 810 ಸರ್ಟಿಫಿಕೇಶನ್ನ ಪಡ್ಕೊಂಡಿದೆ. ಇದು ಈ ಫೋನ್ನ ಮೇಜರ್ಲಿ ಬಂದ್ಬಿಟ್ಟು ಇವರು ಡ್ಯೂರೇಬಿಲಿಟಿನ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಈ ಫೋನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರೀಮ್ಲಿ ಕೋಲ್ಡು ಮತ್ತು ಎಕ್ಸ್ಟ್ರೀಮ್ಲಿ ಹೀಟ್ ಟೆಂಪ್ರೇಚರಲ್ಲಿ ಇದು ಸ್ಮೂತಾಗಿ ವರ್ಕ್ ಆಗೋ ಥರ ಡಿಸೈನ್ ಮಾಡ್ತಾಯಿದ್ದಾರೆ. ಮತ್ತು ಇದು ಸ್ಟ್ರಾಂಗೆಸ್ಟ್ ಫೋನು ಮಾಡಬೇಕು ಅಂತಲೂ ಡಿಸೈಡ್ ಮಾಡಿದ್ದಾರೆ. ನಮ್ಮ ಚಾನಲಲ್ಲಿ ಆಲ್ರೆಡಿ ಒಂದು ಮಿಲಿಟ್ರಿ ಗ್ರೇಡ್ ಫೋನ್ನ ಅನ್ಬಾಕ್ಸ್ ಮಾಡಿದ್ವಿ. ಅದು ಆಲ್ಮೋಸ್ಟ್ 2 ಫೋನ್ ಥಿಕ್ನೆಸ್ ಆದರೆ ಬರ್ತಿತ್ತು. ಇವಾಗ ಇದು ಬಂದುಬಿಟ್ಟು ಎಷ್ಟು ಸ್ಲಿಮ್ ಆಗಿ ಎಷ್ಟು ಟಫ್ ಫೋನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಬಂದಮೇಲೆ ಇದ್ರ ಬಗ್ಗೆ ನೋಡೋಣಂತೆ. ಸ್ಲಿಮ್ ಆಗಿ ಮತ್ತು ಟಫ್ ಆಗಿ ಮಾಡೋದು ಐ ಥಿಂಕ್ ಕಷ್ಟ ಅಂತ ಅನಿಸುತ್ತೆ. ಇದಕ್ಕೋಸ್ಕರ ಸಪ್ರೇಟ್ ಬೇರೆದೇ ಮೆಟ್ರಲ್ ಯೂಸ್ ಮಾಡಬೇಕಾಗುತ್ತೆ. ಫೋನು ವೆಯ್ಟಲ್ಲೂ ಹೆವಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಪೋಕೋ ಕಡೆಯಿಂದ ಪೋಕೋ F6 ಅಲ್ಲಿ ಒಂದು ಡೆಡ್ ಪೂಲ್ ಎಡಿಷನ್ ಆದರೆ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಡೆಡ್ ಪೂಲ್ ಎಡಿಷನ್ನ ಥೀಮಲ್ಲಿ ಆದರೆ ಈ ಫೋನ್ ಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಫೋನ್ ಬಂದುಬಿಟ್ಟು ಜುಲೈ 26 ಲಾಂಚ್ ಆಗ್ತಾ ಇದೆ.
ನೆಕ್ಸ್ಟ್ ನ್ಯೂಸ್ ಬಂದು ಮೋಟ್ರೋಲಾ ಕಡೆಯಿಂದ ಮೋಟ್ರೋಲಾ ಎಡ್ಜ್ 50 5G ಡಿಸೈನ್ಸ್ ಆದರೆ ಲೀಕ್ ಆಗಿದೆ. ನೀವಿಲ್ಲಿ ನನ್ನ ಕೈಯಲ್ಲಿ ನೋಡ್ತಾ ಇರೋದು ಎಡ್ಜ್ 40. ಇದು ಎಡ್ಜ್ 50 ಬಂದುಬಿಟ್ಟು ಸೇಮ್ ಇದೇ ರೀತಿ ಡಿಸೈನ್ನೊಂದಿಗೆ ಬರುವಂಥದ್ದು. ಮತ್ತು ಕ್ಯಾಮ್ರಾ ಸೆಟಪ್ ಸ್ವಲ್ಪ ಅದಲು ಬದಲು ಮಾಡಿದ್ದಾರೆ. ಇದು ಬಜೆಟಲ್ಲಿ ಮತ್ತು ಒಂದು ಮಿಡ್ ರೇಂಜಲ್ಲಿ ಬರುವಂಥ ಒಳ್ಳೆ ಫೋನ್ ಅಂತ ಹೇಳ್ಬೋದು. ಇದು ಎಡ್ಜ್ ಸೀರೀಸು. ಇದರಲ್ಲಿ ನಾವು ನೋಡ್ಕೊಳ್ಳೋದಾದರೆ ಆಲ್ರೆಡಿ ಇರೋ ಫೋನ್ನಲ್ಲಿರೋ ಫ್ಯೂಚರ್ಸ್ನ ಜೊತೆಗೆ 32 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಆಲ್ರೆಡಿ ಪಂಚೋಲ್ ಡಿಸ್ಪ್ಲೇನೇ ಇದೆ. ಸೊ ಅದೇ ರೀತಿ ಕ್ಯಾಮ್ರಾ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದ್ರ ಕರ್ವ್ ಎಡ್ಜಸ್ ಇರೋದು, ಬೆಜಲ್ಸ್ ಇನ್ನು ಸ್ವಲ್ಪ ತಿನ್ ಮಾಡೋ ಚಾನ್ಸಸ್ ಇರುತ್ತೆ. ಇದು ಬಿಟ್ಟರೆ ಮೇಜರ್ಲಿ ಏನು ಜಾಸ್ತಿ ಚೇಂಜಸ್ ಇರೋದಿಲ್ಲ ಅನಿಸುತ್ತೆ. ಮತ್ತು ಇದು ಬಂದುಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ನೊಂದಿಗೆ ಬರುವಂಥ ಫೋನ್ ಆಗಿರುತ್ತೆ. 7300ನೊಂದಿಗೆ ರೀಸೆಂಟಾಗಿ ಒಂದು ಫೋನ್ ಬಂದಿತ್ತು, ಅವ್ರದ್ದು CMF1 ಅಂದ್ಬಿಟ್ಟು. ಇದರಲ್ಲೂ ಇದೇ ಪ್ರೊಸೆಸರ್ನಾದರೂ ಯೂಸ್ ಮಾಡಿದರು. ಫೋನ್ ಬಂದಮೇಲೆ ನೋಡೋಣ, ಇದ್ರ ಟೆಸ್ಟಿಂಗ್ ಎಲ್ಲ ಮಾಡಿ ಇದು ಯಾವ ರೀತಿ ಇದೆ ಅಂತ ಚೆಕ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ವಾಟ್ಸಪ್ ಕಡೆಯಿಂದ. ವಾಟ್ಸಪ್ಪು iOS ಯೂಸರ್ಸು ವಾಟ್ಸಪ್ಪಿಂದ ವಾಟ್ಸಪ್ಗೆ ಹತ್ರದಲ್ಲಿದ್ದರೆ ನಾವು ಮೊದಲು ಬ್ಲೂಟೂತ್ ಶೇರಿಂಗ್ ಮಾಡ್ತಿದ್ವಲ್ಲ, ಅದೇ ರೀತಿ ಏರ್ ಡ್ರಾಪ್ ಮಾಡೋ ಥರ ವಾಟ್ಸಪ್ಪಲ್ಲೇ ಇವರು ಇದನ್ನು ಏರ್ ಡ್ರಾಪ್ ಮಾಡ್ಬೋದು ಅಂತ ಇವರು ಒಂದು ಅಪ್ಡೇಟ್ನಾದರೂ ತೊಗೊಂಬರ್ತಾ ಇದ್ದಾರೆ. ಈ ಅಪ್ಡೇಟ್ ವರ್ಷನ್ ಬಂದುಬಿಟ್ಟು 24.15.10.70 ಈ ಅಪ್ಡೇಟಲ್ಲಿ ಈ ಆಪ್ಷನ್ನ ನೀವು ನೋಡೋದಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಇನ್ನೂ ಬೀಟಾ ವರ್ಷನಲ್ಲಿದೆ. ಬೀಟಾ ರಿಜಿಸ್ಟ್ರೇಷನ್ ಯಾರೋ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅದು ಬೇಕಾದ್ರೆ ನಾನು ಟೆಸ್ಟ್ ಮಾಡಿ ನಿಮಗೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಬೀಟಾ ಟೆಸ್ಟಿಂಗ್ ವರ್ಷನಲ್ಲಿ ಸುಮಾರು ಬಗ್ಸ್ ಇರುತ್ತೆ. ಬಗ್ಸಿಂದ ನಿಮ್ಮ ಡೈಲಿ ಡೇ ಟು ಡೇ ಯೂಸೇಜಲ್ಲಿ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಮ್ಯಾಪ್ಸಲ್ಲಿ ಲಿಟಲ್ ಬಿಟ್ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇವಾಗ ಫ್ಲೈಓವರ್ಸ್ ಇರುತ್ತಲ್ಲ, ಫ್ಲೈಓವರ್ಸ್ನ ಡಿಟೆಕ್ಟ್ ಮಾಡೋ ಥರ ಇನ್ ಕೇಸ್ ಏನಾದರೂ ನಾವು ಫ್ಲೈಓವರ್ ಕೆಳಗಡೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ ಅನ್ನೋದನ್ನು ಪರ್ಫೆಕ್ಟಾಗಿ ಗೈಡ್ ಮಾಡೋ ಥರ ಒಂದು ಗೂಗಲ್ ಮ್ಯಾಪ್ಸಲ್ಲಿ ಇಂಪ್ರೂವ್ಮೆಂಟ್ ಆದರೂ ತೊಗೊಂಬರೋದಕ್ಕೆ ಇವರು ನೋಡ್ತಾ ಇದ್ದಾರೆ. ಸೊ ಇದು ನಮಗೆ ಅತಿ ಶೀಘ್ರದಲ್ಲೇ ಈ ಫೀಚರ್ ಸಹ ನೋಡೋದಕ್ಕೆ ಸಿಗುತ್ತೆ. ಈ ಅಪ್ಡೇಟ್ ಬಂದು ಎಲ್ಲ ಕಾರಲ್ಲಿ ಡಿಸ್ಪ್ಲೇ ಇರುತ್ತಲ್ಲ, ಮತ್ತು ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಯಾವ್ಯಾವ ಡಿವೈಸಲ್ಲಿ ಗೂಗಲ್ ಮ್ಯಾಪ್ನ ಸಪೋರ್ಟ್ ಮಾಡುತ್ತೆ ಎಲ್ಲ ಡಿವೈಸ್ಗಳಿಗೂ ಈ ಅಪ್ಡೇಟ್ ಆದರೆ ಬರುತ್ತೆ. ಮತ್ತು ನಮ್ಮ ಕಾರ್ ಆಗಲಿ ಅಥವಾ EV ಸ್ಕೂಟರ್ಸ್ ಆಗಲಿ ಅದರಲ್ಲಿ ಡಿಸ್ಪ್ಲೇ ಕೊಟ್ಟಿರ್ತಾರಲ್ವ, ಆ ಡಿಸ್ಪ್ಲೇಲೂ ಸಹ ಇದೇ ಸೇಮ್ ನ್ಯಾವಿಗೇಷನ್ ಆದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು EV ಸ್ಟೇಷನ್ಸ್ ಇರುತ್ತಲ್ಲ, ಚಾರ್ಜಿಂಗ್ ಸ್ಟೇಷನ್ಸು, ಇದ್ರನ್ನೂ ಸಹ ಅಕ್ಯುರೇಟಾಗಿ ಪಾಯಿಂಟ್ಔಟ್ ಮಾಡಬೇಕು ಅಂತ ಇದ್ರ ಮೇಲೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ. ಈ ಮೂರೂ ಸೇರಿ ನಮಗೊಂದು ಬಿಗ್ ಅಪ್ಡೇಟ್ ಆದರೆ ಗೂಗಲ್ ಮ್ಯಾಪ್ಸ್ ಕಡೆಯಿಂದ ಸಿಗುವಂಥದ್ದು. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ಮೋಟ್ರೋಲಾ G85. ಈ ಫೋನ್ ಬಂದುಬಿಟ್ಟು ಆಲ್ಮೋಸ್ಟ್ ನಮಗೆ 20,000 ಪ್ರೈಸ್ ರೇಂಜ್ಗಾದರೆ ಲಾಂಚ್ ಆಗಿದ್ದಂಥ ಫೋನು ಇವಾಗ ಸ್ಪೆಷಲ್ ಡಿಸ್ಕೌಂಟನ್ನು 3,000 ಡಿಸ್ಕೌಂಟ್ ಕೊಟ್ಟಿದ್ದಾರೆ. 17,999ಗೆ ಈ ಫೋನು ಫ್ಲಿಪ್ಕಾರ್ಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದ್ರ ಜೊತೆಗೆ ₹1,000 ಕಾರ್ಡ್ ಆಫರ್ ಬೇರೆ ಇದೆ. ಆಕ್ಸಿಸ್ ಬ್ಯಾಂಕು ಅಥವಾ ಫ್ಲಿಪ್ಕಾರ್ಟ್ನ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ನ ಯೂಸ್ ಮಾಡಿದ್ರೆ ನಿಮಗೆ ₹1,000 ಡಿಸ್ಕೌಂಟ್ ಸಿಗುತ್ತೆ. ಇದು ನಿಮಗೆ ಫೈನಲ್ ಆಗಿ 16,999ಗೆ ಈ ಫೋನ್ ಸಿಗುತ್ತೆ. 5G ಫೋನು ನೀವೊಂದು ಬಜೆಟಲ್ಲಿ ಅಂಡರ್ 15,000 ಏನಾದರೂ ನೋಡ್ತಿದ್ರೆ ಇನ್ನೊಂದು ₹2,000 ಬಜೆಟ್ ಇನ್ಕ್ರೀಸ್ ಮಾಡಿ ನೀವು ಈ ಫೋನ್ನ ತೊಗೊಳ್ಳೋದು ನನ್ನ ಸಜೆಷನ್ ಆಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ 1 ಇಯರಿಂದ ಈ ಮೋಟೋರೋಲಾ ಫೋನ್ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಮೋಟೋನ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.